ಯಾರು ನಮ್ಮ ಪಾರ್ಟಿ ನಮ್ಗೆ ಆದೇಶ ಕೊಟ್ಟರೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಪಕ್ಷ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಯಾರಿಗೂ. ಸಿದ್ದರಾಮಯ್ಯನವ್ರು ನೋಡ್ರಿ, ರಾಮಕೃಷ್ಣ ಹೆಗಡೆ ಜಾಗದಲ್ಲಿ ಸಿದ್ದರಾಮಯ್ಯನವ್ರು ಇದ್ದಾರೆ ರೀ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. 94ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಯಾವ ಜಾಗದಲ್ಲಿದ್ದರು ಅದೇ ಜಾಗದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. 94ರಲ್ಲಿ ಆಗಿದ್ದು 2023 ಡಿಸೆಂಬರ್ ಒಳಗೆ ಆಗತ್ತೆ. ಈಗ CM ಇಬ್ರಾಹಿಂ ಹೋಗಿರೋದೇ ಅದಕ್ಕೆ. ಅವ್ರು ಸಿದ್ದರಾಮಯ್ಯನ ಒಬ್ಬರನ್ನೇ ಮಾತಾಡ್ತಾ ಇರೋದು, ಬೇರೆ ಯಾರನ್ನಾರು ಬೈತಾ ಇದ್ದಾರಾ? ಗಮನಿಸಿ ನೀವು. ಯಾರು ಫಸ್ಟ್ ಇವಾಗ ಆ ಕಾರ್ಯಕ್ರಮ ಮುಗಿಯುತ್ತೆ, ಅದು ಡಿಸೆಂಬರ್ಗೆ ಮುಗಿಯುತ್ತೆ. ಅದು ಮುಗಿದ ಮೇಲೆ ತಾನೇ 100% ಸಿದ್ದರಾಮಯ್ಯನವರು 23 ಕಾಂಗ್ರೆಸ್ಸಲ್ಲಿ ಇರಲ್ಲ. ನೋಡಿ, ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಯಾರು ಕೇಳ್ತಾರೆ ಅವ್ರಿಗೆ ನಾವು ನಮ್ಮ ಪಕ್ಷದ ವರಿಷ್ಠರುಗಳು ತೀರ್ಮಾನ ಮಾಡ್ತಾರೆ. ಸುಮಲತಾ ಅವರು ಬರ್ತೀನಿ ಅಂತ ಹೇಳಿದ್ರೆ ಅವರು ಒಬ್ಬ ಲೋಕಸಭಾ ಸದಸ್ಯರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಕೇಂದ್ರದ ವರಿಷ್ಠರು ಅವರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾನು ಪತ್ರಿಕೆಗಳು ನೋಡಿದ್ದೇನೆ, ಕ್ಷೇತ್ರದ ಜನರು ಯಾವ ಪಕ್ಷಕ್ಕೆ ಸೇರು ಅಂತ ಹೇಳ್ತಾರೋ ನಾನು ಆ ಪಕ್ಷಕ್ಕೆ ಸೇರ್ಕೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಆದರೆ ಇನ್ನೂ ಸ್ಪಷ್ಟವಾಗಿ ಯಾವುದು ಅವರು ಹೇಳಿಕೆ ಕೊಟ್ಟಿಲ್ಲ. ಅವರು ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದಾಗ ಆವಾಗ ನಮ್ಮ ವರಿಷ್ಠರು ಅದ್ರ ತೀರ್ಮಾನ ಮಾಡ್ತಾರೆ.